ಯಾರು ರೆಡಿ ಇಲ್ಲ? ಒಂದು ಬಾರಿ ಚಪ್ಪಾಳೆ ಕೊಡ್ಬೋದಾ? ನನ್ನ ಜೊತೆ ಎಲ್ಲರೂ ಆಗ್ತೀರಾ? ಎಸ್ ರೆಡಿ? 3 2 1 ಕಬಡ್ಡಿ. ಎಸ್ ಫೈನಲ್ ಕದನ ಆರಂಭ. ಪ್ರಥಮ ಅಂಕ ಗಳಿಸಿರುವಂತಹ ಆಟಗಾರನಿಗೆ 1,001 ರೂಪಾಯಿ ಲಭಿಸಿದೆ. ಬಾರಾಮತಿ ತಂಡದ ಆಟಗಾರನಿಗೆ ಸರ್ ಹೇಳಿ. ನೂರಾರು ಮನಸ್ಸುಗಳು ಕಪ್ಪು ಮೇಲೆ ಕಣ್ಣಿಟ್ಟಿದ್ದಾರೆ. ಕಾದು ನೋಡೋಣ ಅವರ ಕನಸು ನನಸಾಗುತ್ತೆ ಇಲ್ಲ ಅಂತ. ಈ ವರ್ಷ 30,000, ಮುಂದಿನ ವರ್ಷ 50,000. ಸುಪಡಿಗಲಾನ್ ಯಶವಂತ ಒಬ್ಬ ರಾಷ್ಟ್ರ ಮಟ್ಟದ ಆಟಗಾರ ಯಶವಂತ ಅವರ ಕಡೆಯಿಂದ ಒಂದು ಉತ್ತಮವಾಗಿರ್ತಕ್ಕಂಥ ದಾಳಿ. ಮತ್ತು ಇದೀಗ ಮತ್ತೆ ರೈಟ್ ನಲ್ಲಿ ಜರ್ಸಿ ನಂಬರ್ 10 ಆಟಗಾರ ಋಷಭ ಮಹಾರಾಷ್ಟ್ರದ ಬಾರಾಮತಿ ತಂಡದಿಂದ ಕಾದೋಳ. ಯಾವುದೇ ಪ್ರಯೋಜನ ಆಗಲಿಲ್ಲ. ಮತ್ತೊಂದು ಅಂಕ ಧೋನಿ ತಂಡಕ್ಕೆ. 9-2. ಆರಂಭದಲ್ಲಿಯೇ ರಿಸಲ್ಟ್ ಗೊತ್ತಾಗ್ತಾ ಇದೆ ಅನ್ಕೋಬೇಡಿ. ಕಬಡ್ಡಿಯಲ್ಲಿ ಏನ್ ಬೇಕಾದಾಗಬಹುದು. ಅಭಿ ಖೇಲ್ ಬಾಕಿ ಹಾಯ್ ಅಂತಿದ್ದಾರೆ ಸೋಮು. ಆ ಎಲ್ಲಾ ಕಬಡ್ಡಿ ಆಟಗಾರರಿಗೆ ಮತ್ತೊಂದು ಸೂಚನೆ ಇದೆ. ಬರ್ತಕ್ಕಂತ ಇದೇ 14-15ರಂದು ಇದೇ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಇಟನಾಳ್ ಗ್ರಾಮದಲ್ಲಿ ಅಂತಾರಾಜ್ಯ ಮಟ್ಟದ ಪುರುಷ ಮತ್ತು ಮಹಿಳಾ ಕಬಡ್ಡಿ ಪಂದ್ಯಾವಳಿ ಇದೆ. ಪುರುಷ ಕಬಡ್ಡಿ ಪಂದ್ಯಾವಳಿ ಲೇನ ಸುಂಡಿಯಲ್ಲಿದೆ. 30,000, 20,000, 15,000, 10,000 ಇದೆ. ಮಹಿಳಾ ವಿಭಾಗದಲ್ಲಿ 50, 40, 30, 20 ಆಸಕ್ತಿ ಇದ್ದಂಥ ಕಬಡ್ಡಿಗಳು ಆ ಒಂದು ಪಂದ್ಯಾವಳಿಯಲ್ಲಿ ಕೂಡ ಭಾಗವಹಿಸಿ ಪಂದ್ಯಾವಳಿಯನ್ನು ಯಶಸ್ಸು ಮಾಡಿ ಈ ರನ್ನನ್ನ ಕೋರ್ಕಪ್ಪ ಅವರು ದೇಶದ ಬೆನ್ನೆಲುಬು ರೈತರು ಅಂತ ರೈತ ಮಾನ್ಯರಾಗಿರುವಂತ ಯಶವಂತ್ ಆಟವನ್ನ ನೋಡಿ 200 ರೂಪಾಯಿನ ನೀಡಿ ಗೌರವಿಸ್ತಾ ಇದ್ದಾರೆ. ಒಂದು ಬಾರಿ ಜೋರಾದ ಚಪ್ಪಾಳೆ ಬರಬೇಕಾದ್ಮೇಲೆ ಆ ರೈತ ನಾಯಕರಿಗೆ ಧನ್ಯವಾದಗಳು. ಟೈಮ್ ರೈಟ್ ನೋಡ್ರಿ. ಮತ್ತೆ ಪಂದ್ಯದ ಪ್ರಾರಂಭ. ಬಾರಾಮತಿ ತಂಡದಿಂದ ಒಬ್ಬ ಉತ್ತಮ ದಾಂಡಿಗ ಅಂತ ಹೇಳಬಹುದು. ಜೆರ್ಸಿ ನಂಬರ್ 10 ಆಟಗಾರ ಅದ್ಭುತವಾಗಿರ್ತಕ್ಕಂಥ ಒಂದು ಚಾಲಾಕ್ಷರವಿದೆ. ಈಗ ಮೊದಲನೇ ರೈಡ್ನಲ್ಲಿ ಪಾಯಿಂಟ್ ತೆಗೆದುಕೊಂಡು ಹೋಗಿದ್ರು. ಮತ್ತೊಂದು ಅಂಕವನ್ನು ಬಿಟ್ಟುಕೊಟ್ಟಿದ್ದಾರೆ ಆದಿಶಕ್ತಿ ಅಸುಂಡಿ ತಂಡದವರು. ಮುಂದಿನ ವರ್ಷದ ಕಬಡ್ಡಿ ಪಂದ್ಯಾವಳಿಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಇಲಾಖೆಯಲ್ಲಿ ಸೇವೆಯನ್ನು ಕೈತಕ್ಕಂತ ವೀರಭದ್ರಣ್ಣ ಬಡಿಗೇರ್ ಅವರು ಮುಂದಿನ ವರ್ಷದ ಚತುರ್ಥ ಬಹುಮಾನವನ್ನು ನೀಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಬರ್ಬೇಕಾದ್ಮೇಲೆ ಈಗಾಗಲೇ ಬಹುಮಾನ ಎಲ್ಲ ಫಿಕ್ಸ್ ಆಯ್ತು. ಇನ್ನು ಗ್ಯಾಲರಿ ಕೊಡುಗೆ ಮಾತ್ರ ಬಾಕಿ ಇದೆ. ಸೆಮಿಫೈನಲ್ ನಲ್ಲಿ ಉತ್ತಮವಾಗಿರ್ತಕ್ಕಂಥ ಚಾಲಾಕ್ಷತೆಯನ್ನು ತೋರಿ ಈಗ ಫೈನಲ್ಗೆ ಲಗ್ಗೆ ಇಟ್ಟಿರ್ತಕ್ಕಂಥ ತಂಡ ಬಾರಾಮತಿ ಮಹಾರಾಷ್ಟ್ರ ವರ್ಸಸ್ ಅಸುಂಡಿ ಆದಿಶಕ್ತಿ ಕರ್ನಾಟಕ. ಒಂದು ಉತ್ತಮ ಮುನ್ನಡೆ ಹೊಂದಿಗೆ ಸಾಗ್ತಾ ಇದೆ. ಈಗ ಬಾರಾಮತಿ ಮಹಾರಾಷ್ಟ್ರ ತಂಡ ಕಾದು ನೋಡಲು ಅಂತಿಮ ಆಟ ಅಭಿ ಖೇಲ್ ಬಾಕಿ ಹೈ. ಮತ್ತೊಂದು ಅಂಕದ ಮುನ್ನಡೆಯೊಂದಿಗೆ ಬಾರಾಮತಿ ತಂಡ. ಗ್ಯಾಲರಿ ಕೊಡುಗೆಗಾಗಿ ಯಾರಾದರೂ ಪ್ರೋತ್ಸಾಹ ರೂಪದಲ್ಲಿ ಧನ ಸಹಾಯನ ನೀಡ್ತಕ್ಕಂಥ ಮಾನ್ಯರು ಘೋಷಣೆ ಮಾಡಬಹುದು ತಮ್ಮ ಹೆಸರುಗಳನ್ನ. ಈಗಾಗಲೇ ಬಹುಮಾನ ಘೋಷಣೆ ಆಗಿದೆ. ಮೆಡಲ್
ಮೆಡಿಕಲ್ ಉಚಿತ ಸೇವೆ ಇದೆ, ಫೋಟೋ ಉಚಿತ ಸೇವೆ ಇದೆ. ಇನ್ನು ಮಾತ್ರ ಗ್ಯಾಲರಿ ಒಂದೇ ಬಾಕಿ ಇದೆ. ಬರ್ತಕ್ಕಂಥ ತಂಡಗಳಿಗೆ ಪ್ರಯಾಣದ ಭತ್ಯೆ ನೀಡಬೇಕಾಗ್ತದೆ. ಪ್ರಯಾಣದ ಭತ್ಯೆಗಾಗಿ ಕೂಡ ಸಹಕಾರ ನೀಡತಕ್ಕಂಥ ಎಲ್ಲ ಸಹಕಾರ ಮೂರ್ತಿಗಳು ಕೂಡ ತಾವುಗಳು ಈ ನಮ್ಮ ದೇಶೀಯ ಆಟಕ್ಕೆ ತಾವೆಲ್ಲರೂ ಕೂಡ ಸಹಾಯ ಸಹಕಾರ ಮಾಡಿ ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇವೆ. ಒಂದು ಉತ್ತಮ ಆಟದ ನಿರೀಕ್ಷಣೆಯಲ್ಲಿ ಈಗ ಎಲ್ಲ ಪ್ರೇಕ್ಷಕರು ಕಾದು ನೋಡ್ತಾ ಇದ್ದಾರೆ. ಮತ್ತೊಂದು ಅಂಕದ ಮುನ್ನಡೆಯೊಂದಿಗೆ ಇದೀಗ ಬಾರಾಮತಿ ಮಹಾರಾಷ್ಟ್ರ ತಂಡ 7-12ರಲ್ಲಿ ಸಾಗ್ತಾ ಇದೆ ಪಂದ್ಯಾಟ. ಇನ್ಪೆ ಅವರ ಬಾರಾಮತಿ ಮಹಾರಾಷ್ಟ್ರ ಈಗ ರಾಜ್ಯ ಮಟ್ಟದ ಆಟಗಾರ ಯಶವಂತ್ ರೈಡ್ನಲ್ಲಿ ತಂಡದಿಂದ ಒಂದು ಅಂಕವನ್ನು ತೆಗೆದುಕೊಂಡು ಬಂದಿದ್ದಾರೆ. ಮತ್ತೆ ಈಗ ದಾಳಿಯಲ್ಲಿ ಜರ್ಸಿ ನಂಬರ್ 5 ಕಾದು ನೋಡೋಣ. ಇನ್ನು ಸಮಯಾವಕಾಶ ಸಾಕಷ್ಟು ಇದೆ. 6 ಅಂಕಗಳ ಮುನ್ನಡೆಯೊಂದಿಗೆ ಈಗ ಬಾರಾಮತಿ ತಂಡದ ಆಟಗಾರರು ಆಡ್ತಾ ಇದ್ದಾರೆ. ಮತ್ತೊಂದು ಅಂಕವನ್ನು ಬಿಟ್ಟುಕೊಟ್ಟಿದ್ದಾರೆ ಆದಿಶಕ್ತಿ ಅಸುಂಬಿ ತಂಡದವರು. ಒಂದು ಉತ್ತಮವಾಗಿರ್ತಕ್ಕಂಥ ಕ್ಷೇತ್ರ ರಕ್ಷಣೆ ಹಾಗೂ ರೈಡಿಂಗ್ನಲ್ಲಿ ತಮ್ಮ ಚಾಣಾಕ್ಷತೆಯನ್ನ ಬಾರಾಮತಿ ತಂಡದವರು ಈಗಾಗಲೇ ತೋರ್ತಾ ಇದ್ದಾರೆ. ಮುಂದಿನ ವರ್ಷದ ಕಬಡ್ಡಿ ಪಂದ್ಯಾವಳಿಗೆ ಸಂಪೂರ್ಣವಾಗಿ ಫ್ಲೆಕ್ಸ್ ಆಗಿರ್ಬೋದು, ಬ್ಯಾನರ್ ಆಗಿರ್ಬೋದು ಮತ್ತು ಎಲ್ಲ ಹ್ಯಾಂಡ್ ಬಿಲ್ ಅನ್ನ ಉಚಿತವಾಗಿ ನೀಡ್ತಾ ಇದ್ದಾರೆ. ಶ್ರೀಧರಾಗಿರುವಂತ ಅಶೋಕ್ ಚಿಕ್ಕಣ್ಣವರವರು, ಕನಕಶ್ರೀ ಆರ್ಥಿಕ ನಿಗಮ ಆಸುಂಡಿ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತಾ ಇದೀವಿ. ಒಂದು ಲಿಸ್ಟ್ ಮಾಡಿಕೊಡ್ರಿ. ಉತ್ತಮವಾಗಿರ್ತಕ್ಕಂಥ ಒಂದು ಆಟದ ವೀಕ್ಷಕ ವಿವರಣೆಯಲ್ಲಿ ನಾನು ಸೋಮು ಮುತ್ತೇನವರು ಹಾಗೂ ನನ್ನ ಎದುರುಗಡೆ ಮತ್ತೊಬ್ಬ ಸೋಮು ರಾಯಭಾಗದವರು ವೀಕ್ಷಕ ವಿವರಣೆ ಅತ್ಯಂತ ಎರಡು ಅಂಕಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಋಷಭ್ ಅವರು. ಇಲ್ಲಿಯವರೆಗೂ ಸಹ ತಮ್ಮ ಒಂದು ಮಾತಿನ ಮುಖಾಂತರ ತಮ್ಮೆಲ್ಲರನ್ನು ರಂಜಿಸಿರ್ತಕ್ಕಂತಹ ಕಾಮೆಂಟೇಟರ್ ಸೋಮು ಮೇಗ್ಲಿ ಅವರಿಗೆ ಆದಿಶಕ್ತಿ ಅಸುಂಡಿ ತಂಡದ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಉತ್ತಮ ಮುನ್ನಡೆಯೊಂದಿಗೆ ಆಟ ಸಾಗ್ತಾ ಇದೆ. ಈಗ ಬಾರಾಮತಿ ತಂಡಕ್ಕೆ ಫೇವರ್ ಇದೆ, ಕಾದು ನೋಡೋಣ. ಮತ್ತೆ ಈಗ ದಾಳಿಯಲ್ಲಿ ಜರ್ಸಿ ನಂಬರ್ 10 ಆಟಗಾರ ಮೈದಾನ ಖಾಲಿಯಾಗಿ ಈಗ ಮತ್ತೆ ಅಂಕಣದೊಳಗಡೆ ಆದಿಶಕ್ತಿ ಅಸುಂಡಿ ತಂಡ ಮತ್ತೊಂದು ಡಿಫೆನ್ಸ್ ಬಂತು ಈಗ ಬಾರಾಮತಿ ತಂಡದ ಕಡೆಯಿಂದ. 15 ಸಮಬಲ. ಇಲ್ಲಿ ತನಕ ಒಂದು ಲೆಕ್ಕ, ಇನ್ನು ಮುಂದೆ ಒಂದು ಲೆಕ್ಕ. ಬಾಗಲಕೋಟೆ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಳ ತಂಡಗಳ ಸಮಬಲ. ಈಗ ಎಲ್ಲ ವೀಕ್ಷಕರು ಸಹ ಫೈನಲ್ಗೆ ಲಗ್ಗೆ ಇಟ್ಟಿರ್ತಕ್ಕಂಥ ಎರಡು ತಂಡಗಳಲ್ಲಿ ಕಿರೀಟವನ್ನ ಯಾರು ತಮ್ಮ ತಲೆ ಹಾಕೊಳ್ತಾರೆ ಅಂತಕ್ಕಂಥದನ್ನ ಕಾದು ನೋಡ್ತಾ ಇದ್ದೀವಿ. ಸ್ವಲ್ಪ ಉತ್ತಮವಾಗಿರ್ತಕ್ಕಂತಹ ದಾಳಿ ಅಸುಂಡಿ ತಂಡದ ಆಟಗಾರರಿಂದ. ದಯಮಾಡಿ ನೀವು ಅಸುಂಡಿ ತಂಡದವರು ಗದ್ದಲ ಮಾಡ್ಕೊಳಕ್ ಹೋಗ್ಬೇಡಿಪ್ಪ. ಎರಡು ಪ್ಯಾಂಟ್ ಅವ್ರಿಬ್ರು ಮುಟ್ಟಿದ ಒಂದು ತೆಂಗಿನ ಪ್ಯಾಂಟ್. ಮತ್ತೆ ಈಗ ಒಬ್ಬ ಉತ್ತಮ ದಾಳಿಗಾರ ಮೈದಾನದೊಳಗಡೆ ಜರ್ಸಿ ನಂಬರ್ 10 ಋಷಭ ಮಹಾರಾಷ್ಟ್ರದ ಬಾರಾಮತಿ ತಂಡದಿಂದ ಹಾಕೊಂಡಿದ್ದಾರೆ. ಈಗ ಋಷಭ ಒಂದು ಉತ್ತಮವಾಗಿರ್ತಕ್ಕಂತಹ ದಾಳಿ ಬರ್ತಾ ಇದೆ. ಸೆಮಿಫೈನಲ್ ನಲ್ಲಿ ತಮ್ಮ ಚಾಣಾಕ್ಷತೆಯಿಂದ
ಸಹ ಲೀಗ್ ಮ್ಯಾಚ್ ನಲ್ಲಿ ತಮ್ಮ ಜಯಗಳನ್ನ ಗಳಿಸಿ ಈಗ ಫೈನಲ್ಗೆ ಲಗ್ಗೆ ಇಟ್ಟಿರ್ತಕ್ಕಂಥ ಎರಡು ತಂಡಗಳು ಬಾರಾಮತಿ ಮಹಾರಾಷ್ಟ್ರ ವರ್ಸಸ್ ಅಸೊಂಡಿ ಕರ್ನಾಟಕ. ಈಗ ಅಂತಿಮ ಯುದ್ಧದಲ್ಲಿ 16-19 ಅಂಕಗಳೊಂದಿಗೆ ಸಾಗ್ತಾ ಇದೆ ಒಂದು ಫೈನಲ್ ಪಂದ್ಯ. ಕೊನೆಯ ಕ್ಷಣದಲ್ಲಿ ಏನಾದರೂ ಆಗಬಹುದು. ಇನ್ನು 2 ಜನ ಹೋಗಿರೋ ಚಾನ್ಸಸ್. ಸುಮ್ಮನೆ ಟೆಕ್ನಿಕಲ್ ಪಾಯಿಂಟ್ ಕೊಟ್ಟಿದ್ದಾರೆ. ಶೂಟ್ ಮಾಡಿ ಅಂಕ ಪಡೆದ್ರೆ ಯಾವುದೇ ಬಹುಮಾನ ಇಲ್ಲ, ಆಟಗಾರರಿಗೆ ಪಡೆಯಲ್ಲ. ಅಂತಿಮ ತಂಡದಲ್ಲಿ ಅಂತಿಮ ಹಣಾವಣಿ ಒಳಗಡೆ ಎರಡು ತಂಡಗಳು ಒಂದು ಸಮಬಲವಾಗಿರ್ತಕ್ಕಂಥ ಹೋರಾಟದ ಮುಖಾಂತರ ಮುನ್ನಡೆಯೊಂದಿಗೆ ಹಾಫ್ ಟೈಮ್ ಅನ್ನು ಕಂಪ್ಲೀಟ್ ಮಾಡಿದ್ದಾರೆ ಈಗ ಅಸೊಂಡಿ ತಂಡದವರು. ಚಾಣಾಕ್ಷತನದ ಆಟಗಾರ ಜರ್ಸಿ ನಂಬರ್ 9 ಮತ್ತೊಂದು ಚಾಣಾಕ್ಷತನದ ಒಂದು ತಾಳಿ ಅಂತಾನೆ ಹೇಳಬಹುದು. ಜರ್ಸಿ ನಂಬರ್ 9 ಆಟಗಾರರ ಕಡೆಯಿಂದ ಒಂದು ಅಂಕ ಅಸೊಂಡಿ ತಂಡಕ್ಕೆ. ಇನ್ನು ಬಸುಂಡಿ 20 and 70. ಈ ಪಂದ್ಯಾವಳಿಗೆ ಸಹಾಯ ಸಹಕಾರ ನೀಡಿರುವಂತ ಎಲ್ಲರಿಗೂ ಕೂಡ ನಾವು ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಹಾಗೇನೆ ಕಬಡ್ಡಿಯನ್ನ ನೋಡ್ಲಿಕ್ಕೆ ಬಂದಿರುವಂತ ಬೈಕ್ ಮೇಲೆ ಬಂದಿರುವಂತ ನಮ್ಮೆಲ್ಲ ಅಣ್ಣಗಳಿಗೆ ಒಂದು ಮಾತು, ಮ್ಯಾಚ್ ಮುಗಿದ ಮೇಲೆ ಎಲ್ಲರೂ ನಿಧಾನವಾಗಿ ಹೋಗಿ ಆದಷ್ಟು ಬೈಕ್ಗಳನ್ನು ಯೂಸ್ ಮಾಡುವಂತವರು ಹೆಲ್ಮೆಟ್ ಅನ್ನ ಬಳಸಿ ತಮ್ಮ ಜೀವವನ್ನ ರಕ್ಷಿಸಿ. ದಯವಿಟ್ಟು ಯಾರು ಕೂಡ ಅವರು ನಮ್ಮಂತೆ ಮನುಷ್ಯರೇ, ಅವ್ರನ್ನು ನಾವು ರಕ್ಷಣೆ ಮಾಡಬೇಕಾಗ್ತದೆ. ಈಗ ಮತ್ತೆ ದಾಳಿಯಲ್ಲಿ ಜರ್ಸಿ ನಂಬರ್ 10 ಋಷಭ ಯಲ್ಲಪ್ಪಣ್ಣ ಕಾಟಗೇರವರು ಗ್ರಾಮ ಪಂಚಾಯತ್ ಸದಸ್ಯರು ನಡೆದ ಪಂದ್ಯದಲ್ಲಿ ಜಯಶಾಲಿ ಆಗಿರುವಂತಹ ತಂಡಕ್ಕೆ ಸೆಟ್ಟು ಅಂದ್ರೆ ಕಬಡ್ಡಿ, ಕಬಡ್ಡಿ ಅಂದ್ರೆ ಸೆಟ್ಟು. ಅದರಲ್ಲಿ ಯಾರು ನೀವು ತಕರಾರು ಎತ್ತೋ ಹೋಗಿಲ್ಲ. ಮತ್ತೊಂದು ಅಂಕ ಅಸೊಂಡಿ ತಂಡಕ್ಕೀಗ. ಉತ್ತಮವಾಗಿರ್ತಕ್ಕಂತಹ ಎರಡು ತಂಡಗಳಿವೆ. ದಾಳಿಗಳು ನಡೀತಾ ಇದ್ದಾವೆ, ಡಿಫೆನ್ಸ್ ಆಗ್ತಾ ಇದೆ. ಕಾದು ನೋಡಿನ ಅಂತಿಮ ಕಿರೀಟ ಯಾರ ತಲೆಗೆ ಇರುತ್ತೆ ಅಂತ. ಜರ್ಸಿ ನಂಬರ್ 5 ಆಟಗಾರ ಸೆಮಿಫೈನಲ್ ಉತ್ತಮವಾಗಿರ್ತಕ್ಕಂಥ ದಾಳಿಯ ಮುಖಾಂತರ ತಮ್ಮ ತಂಡವನ್ನು ಫೈನಲ್ಗೆ ಕರ್ಕೊಂಡು ಬಂದಿದ್ದಾರೆ. ಕಾದು ನೋಡೋಣ. ಶಿವಪ್ಪಣ್ಣ ಮಲ್ಲೂರವರು ಗ್ರಾಮ ಪಂಚಾಯತ್ ಸದಸ್ಯರು, ಅಪ್ಪಟ ಕಬಡ್ಡಿ ಅಭಿಮಾನಿಗಳು ಗೆದ್ದ ತಂಡಕ್ಕೆ ಮತ್ತೊಂದು 1000 ರೂಪಾಯಿನ ನಗದು ಘೋಷಣೆ ಮಾಡಿದ್ದಾರೆ. ಜೋರ ಚಪ್ಪಾಳ. ಕಬಡ್ಡಿ ಮುಗಿಸು. ಇದು ನೋಡಿ ರಾಷ್ಟ್ರ ಮಟ್ಟದ ಆಟಗಾರ ಜರ್ಸಿ ನಂಬರ್ 7 ಯಶ್ವಂತ್ ಜರ್ಸಿ ನಂಬರ್ 7 ಆಟಗಾರ ಈಗ ರೈಡಿಂಗ್ ನಲ್ಲಿ. ಎಂಟು ಅಂಕಗಳ ಬೃಹತ್ ಮುನ್ನಡೆಯೊಂದಿಗೆ ಪಂದ್ಯ ಸಾಗ್ತಾ ಇದೆ. ಇನ್ ಬೆವರ ಬಸುಂಡಿ ಆದಿಶಕ್ತಿ ಬಾರಾಮತಿ ತಂಡದಿಂದ ಜರ್ಸಿ ನಂಬರ್ 5 ಆಟಗಾರ ಈಗ ದಾಳಿಯಲ್ಲಿ. ಟಂಕ ಹೊಡೆದಿದ್ರು 15 ಜರ್ಸಿ ನಂಬರ್ ಅವರು, ಆದರೆ ಯಾವುದೇ ಪ್ರಯೋಜನ ಆಗಲಿಲ್ಲ. ಒಂದು ಅಂಕವನ್ನು
ಅಂಕವನ್ನು ತೆಗೆದುಕೊಂಡು ಹೋಗಿದ್ದಾರೆ. ಎಲ್ಲವೂ ನೆನಪಿರುತ್ತೆ. ಜರ್ಸಿ ನಂಬರ್ 9 ಫ್ರಮ್ ಪ್ಲೇಯರ್ ಆಫ್ ಆದಿಶಕ್ತಿ ಅಸುಂಡಿ. ಇದು ಉತ್ತಮವಾಗಿರ್ತಕ್ಕಂಥ ಪಂದ್ಯಾಟ ಸಾಗ್ತಾ ಇದೆ. ಈಗ 7 ಅಂಕಗಳ ಮುನ್ನಡೆಯೊಂದಿಗೆ ಆದಿಶಕ್ತಿ ತಂಡ ಮುನ್ನಡೆ ಕಾಯ್ದುಕೊಂಡಿದೆ. ಟೂ ಮೋರ್ ಟೈ ರೇಸ್. Decide right, third right to ಆದಿಶಕ್ತಿ ಅಸುಂಡಿ. ಯಶವಂತ್ ದಾಳಿ ಭಾಗದಲ್ಲಿ ಅಡೈ ದಾಳಿಯನ್ನು ಎದುರಿಸ್ತಾ ಇದ್ದಾರೆ. 20-27 ಮಧ್ಯ ಪಂದ್ಯ 7 ಅಂಕದ ಮುನ್ನಡೆಯೊಂದಿಗೆ ಸ್ಥಳೀಯ ಆತಿಥ್ಯ ತಂಡ. ಯಶಸ್ವಿಯಾಗಿರ್ತಕ್ಕಂಥ ಒಂದು ದಾಳಿಯ ಮುಖಾಂತರ ಒಂದು ಅಂಕವನ್ನು ತೆಗೆದುಕೊಂಡಿದ್ದಾರೆ. ಕೊನೆಯ 5 ನಿಮಿಷ. The last 5 minutes go. अब क्या करिए, 5 मिनट अभी खेल बाकी है. Remaining 5 minutes 14. ಕೇವಲ 5 ನಿಮಿಷಗಳ ಆಟ ಬಾಕಿ ಇದೆ. ಅಂತಿಮ ಹಣಾಹಣಿಯೊಳಗಡೆ ಕೇವಲ 5 ನಿಮಿಷದ ಆಟದ ಬಾಕಿ ಇರುವಾಗ 7 ಅಂಕಗಳ ಮುನ್ನಡೆಯನ್ನು ಆದಿಶಕ್ತಿ ಅಸುಂಡಿ ತಂಡ ಕಾಯ್ದುಕೊಂಡಿದೆ. ಇನ್ನೂ 5 ನಿಮಿಷಗಳ ಆಟ ಬಾಕಿ ಇರೋದ್ರಿಂದ ಏನಾಗುತ್ತೆ ಅಂತ ಕಾದು ನೋಡೋಣ. ಯಾವುದೇ ಕ್ಷಣದಲ್ಲಾದರೂ ಬದಲಾವಣೆ ಆಗಬಹುದು. ವಿಶೇಷವಾಗಿ ಮುಂದಿನ ವರ್ಷಕ್ಕೆ ಬಹುಮಾನದ ಘೋಷಣೆ ಆಗಿದೆ, ಫೋಟೋ ಸೇವೆ ಆಗಿದೆ, ಪೆಂಡಲ್ ಸೇವೆ ಆಗಿದೆ. ನಾವು ಈಗಾಗಲೇ ಒಂದು ಬಾಕಿ ಇತ್ತು, ಗ್ಯಾಲರಿ ಸೇವೆ. ಗ್ಯಾಲರಿ ಸೇವೆಯನ್ನು ಕೂಡ ಈ ಒಂದು ಕಬಡ್ಡಿ ಪಂದ್ಯಾವಳಿಯ ರೂವಾರಿಗಳಾಗಿರುವಂತ ಸಂತೋಷಣ್ಣ ಹಾಳ್ಮಣ್ಣಿರವರು, ಈಶ್ವರಣ್ಣ ಅಬ್ಬರವರು, ರಾಮನಗೌಡನ ಪಾಟೀಲ್ ರವರು, ಮಲ್ಲನಗೌಡನ ಪಾಟೀಲ್ ರವರು, ಈ 4 ಮಾನ್ಯರು ಸೇರಿಕೊಂಡು ಮುಂದಿನ ವರ್ಷದ ಕಬಡ್ಡಿ ಪಂದ್ಯಾವಳಿಗೆ ಗ್ಯಾಲರಿ ವ್ಯವಸ್ಥೆಯನ್ನ ಕೊಡುಗೆಯಾಗಿ ನೀಡ್ತಾ ಇದ್ದಾರೆ. ಒಂದು ಬಾರಿ ಜೋರಾದ ಚಪ್ಪಾಳೆ ಬರಬೇಕು ಆತ್ಮೇರ ಮಾನ್ಯರಿಗೆ. ಇನ್ನು ಸವಿ ನೆನಪಿನ ಕಾಣಿಕೆ ಒಂದು ಬಾಕಿ ಇದೆ. ವಿಶೇಷವಾಗಿ ನೋಡಿ ಆತ್ಮೇರೆ, ಒಂದು ಬಾರಿ ಮುಂದಿನ ವರ್ಷದ ಘೋಷಣೆ ಇನ್ನೊಂದು ಬಾರಿ ಬೆಳಕು ಹಾಕೋಣ. ಮುಂದಿನ ವರ್ಷದ ಪ್ರಥಮ ಬಹುಮಾನ 51,001 ರೂಪಾಯಿನ ನೀಡ್ತಾ ಇದ್ದಾರೆ. ಶ್ರೀ ಬಾಲಲೀಲಾ ಸಂಗಮೇಶ್ವರ ಅಪ್ಪಟ ಭಕ್ತರಾಗಿರುವಂತ ಗ್ರಾಮ ಪಂಚಾಯತ್ ಸದಸ್ಯರು, ಯುವ ಉತ್ಸಾಹಿಗಳು, ಯುವ ಕಬಡ್ಡಿ ಪ್ರೇಮಿಗಳಾಗಿರುವಂತ ಶ್ರೀ ಶಿವಪ್ಪಣ್ಣ ಮಲ್ಲೂರು ಮತ್ತು ಯಲ್ಲಪ್ಪಣ್ಣ ಗಾಂಧಿಯವರು ಜಂಟಿಯಾಗಿ 51,000 ರೂಪಾಯಿನ ನೀಡ್ತಾ ಇದ್ದಾರೆ. ದ್ವಿತೀಯ ಬಹುಮಾನ 41,001 ರೂಪಾಯಿ ಶ್ರೀ ಮಂಜುನಾಥಣ್ಣ ಹೊಂಗಲ್ ಗೆಳೆಯರ ಬಳಗ ಅಸುಂಡಿ ಅವರು ನೀಡ್ತಾ ಇದ್ದಾರೆ. ತೃತೀಯ ಬಹುಮಾನ 31,001 ರೂಪಾಯಿ ಶ್ರೀ ಮಾದೇವಗೌಡ ಬರಂಗೌಡರು ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಅಸುಂಡಿ ಅವರು ನೀಡ್ತಾ ಇದ್ದಾರೆ. ಚತುರ್ಥ ಬಹುಮಾನ 21,001 ರೂಪಾಯಿ ಕಾರ್ಯಕ್ರಮದ ಪೆಂಡಲ್ ಸೇವೆಯನ್ನ ಶ್ರೀ ಶಂಕರ್ ಅಳಗೇರು ನೀಡ್ತಾ ಇದ್ದಾರೆ. ಬ್ಯಾನರ್ ಮತ್ತು ಮುದ್ರಣ ಸೇವೆಯನ್ನ ಅಶೋಕ್ ಚಿಕ್ಕನವರವರು, ಕನಕದಾಸ್ ಆಪ್ತಕುಟುಂಬ, ಫೋಟೋ ಸೇವೆಯನ್ನ ರಮೇಶ್ ಇನಾಮತಿ ಅವರು ನೀಡ್ತಾ ಇದ್ದಾರೆ. ಹಾಗೆಯೇ ಗ್ಯಾಲರಿ ಸೇವೆಯನ್ನ ಇವತ್ತಿನ ಕಬಡ್ಡಿ ಪಂದ್ಯಾವಳಿಯ ರೂವಾರಿಗಳಾಗಿರುವಂತಹ ಸಂತೋಷಣ್ಣ ಹಾಳ್ಮಣ್ಣಿರವರು, ಮಲ್ಲನಗೌಡ ಪಾಟೀಲ್ ರವರು, ವಿಶ್ವಾಸಣ್ಣ ಅಬ್ಬರವರು, ರಾಮನಗೌಡನ ಪಾಟೀಲ್ ರವರು, ಸಂತೋಷಣ್ಣ ಪಟ್ಟಣ್ ಶೆಟ್ಟಿ ಅವರು, ಎಲ್ಲ ಮಾನ್ಯರು 5 ಜನ ಪಂಚ ಪಾಂಡವರು ಸೇರಿ ಮುಂದಿನ ವರ್ಷಕ್ಕೆ ಗ್ಯಾಲರಿ ಕೊಡುಗೆ. ಹಲೋ 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 ದಾನಗಳಲ್ಲಿ ಶ್ರೇಷ್ಠ ದಾನ ಅಸುಂಡಿ ಗ್ರಾಮದ ಎಲ್ಲ ಕಬಡ್ಡಿ ಆಯೋಜಕರೇ, ದಾನಗಳಲ್ಲಿ ಶ್ರೇಷ್ಠ ದಾನ ಯಾವುದು? ಯಾವುದು? ಕನ್ಯಾದಾನ ಅಲ್ರಿ, ಸಮಾಧಾನ.
ಅಲ್ಲ ಈ ಕಡೆ ಕೊನೆಯ ಒಂದು ನಿಮಿಷ. ಜೋಶ್ ಇಲ್ಲ, ಹೂಗೆ ಹೊಡಿತಾ ಇದೆ. 1 ಮಿನಿಟ್. ಏನೇ ಪ್ರಯತ್ನ ಪಟ್ಟರೂ ಸಹ ಸಫಲತೆಯನ್ನ ಕಾಣಲಿಲ್ಲ ಋಷಭ ಅವರದು. 25. ಈ ಸಲ ಕಪ್ಪ, ಈ ಸಲ ಕಪ್ಪ RCB ಅಸುಂಡಿ, ಅಸುಂಡಿ. ಒಂದು ಉತ್ತಮ